ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇದೊಂದು ರಿಮೈಂಡರ್ ವಿಡಿಯೋ. ಯಾರ್ಯಾರು ಸೆಕೆಂಡ್ PUC ಎಕ್ಸಾಮಿನೇಷನ್ ಈ ವರ್ಷ ಬರೆದುಬಿಟ್ಟು ಸ್ಕ್ಯಾನ್ಡ್ ಕಾಪಿಗೋಸ್ಕರ ಅಪ್ಲಿಕೇಶನನ್ನು ಹಾಕಿದ್ದೀರಿ, ಸೊ ಆ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಇವತ್ತಿನಿಂದ ಸ್ಟಾರ್ಟ್ ಆಗ್ತದೆ. ಸೊ ಆ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನಾಳೆಯಿಂದ 7ನೇ ತಾರೀಕಿನಿಂದ ನೀವು ರಿವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಡೇಟ್ಸನ್ನು ನೋಡಿ. ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು 6ನೇ ತಾರೀಕಿನಿಂದ 10ನೇ ತಾರೀಕು ತನಕ ಟೈಮ್ ಇರ್ತದೆ. ಮರು ಮೌಲ್ಯಮಾಪನಕ್ಕಾಗಿ 7ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಅವಕಾಶ ಇರ್ತದೆ. ಅಂದರೆ ಇವತ್ತು ತೊಗೊಂಡವರು ನಾಳೆ, ಇವತ್ತು ನಿಮ್ಮ ಲೆಕ್ಚರ್ಸಿಗೆ ತೋರಿಸ್ಬಿಟ್ಟು ನಾಳೆ ನೀವು ಅಪ್ಲೈ ಮಾಡ್ಬೋದು. ನಾಳೆ ತೊಗೊಂಡವ್ರು ನಾಡ್ದು ಮಾಡ್ಬೋದು. 10ನೇ ತಾರೀಕು ತೊಗೊಂಡವರು 13ನೇ ತಾರೀಕಿನ ಒಳಗೆ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ pue.karnataka.gov.in ಅಂತ ಇದೆ. ಇಲ್ಲಿ ಹೋಗಿಬಿಟ್ಟು ಇಲ್ಲಿ ನಿಮಗೆ ಲಿಂಕ್ ಈಗ ಕಾಣಿಸ್ತಾ ಇಲ್ಲ, ಲಿಂಕ್ ಇಲ್ಲಿ ತೋರಿಸ್ಬಿಡ್ತಾರೆ. ಸೊ ಇಲ್ಲಿ ರೀಡ್ ಮೋರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಲಿಂಕ್ ಫಾರ್ ಏಪ್ರಿಲ್ ಮೇ ಸೆಕೆಂಡ್ PUC ಎನ್ಯುವಲ್ ಎಕ್ಸಾಮಿನೇಷನ್ 2022 ಸ್ಕ್ಯಾನ್ಡ್ ಕಾಪಿ ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ನಿಮಗೆ ತೋರಿಸ್ತದೆ. ಸೊ ಈ ರೀತಿ ತೋರಿಸಿದ ಮೇಲೆ ಇಲ್ಲೇ ಕೆಳಗೊಂದು ನಿಮಗೆ ಲಿಂಕನ್ನು ಕೊಟ್ಟಿರ್ತಾರೆ, ಅಥವಾ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿರ್ತದೆ ಇಲ್ಲಿ ಹೋಗಾದರೂ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಸೊ ಇವತ್ತು ಆಲ್ಮೋಸ್ಟ್ 10 ಗಂಟೆ ಅಥವಾ 11 ಗಂಟೆಯಿಂದ ಇದು ಸ್ಟಾರ್ಟ್ ಆಗ್ತದೆ. ಇನ್ನೂ ಕೂಡ ಆ ಒಂದು ಲಿಂಕನ್ನು ಬಿಟ್ಟಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಒಂದು ಪೇಜಲ್ಲಿ ನಿಮಗೆ ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಕೊಡ್ತಾರೆ. ಸೊ ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿಬಿಟ್ಟು, ಸೆಕೆಂಡ್ PUC ಹಾಲ್ ಟಿಕೆಟ್ ನಂಬರ್ನ ಹಾಕಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡೌನ್ಲೋಡ್ ಮಾಡಿಕೊಂಡ ಮೇಲೆ ಸೊ ಅದನ್ನು ನಿಮ್ಮ ಲೆಕ್ಚರ್ಸ್ಗಳಿಗೆ ತೋರಿಸಿ. ಅದನ್ನು ತೋರಿಸಿದ ಮೇಲೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಒಂದು ಜೆಂಟಲ್ ರಿಮೈಂಡರ್ ಫಾರ್ ಸ್ಕ್ಯಾನ್ಡ್ ಕಾಪಿ. ಸೊ ಮೊದಲು ಸ್ಕ್ಯಾನ್ಡ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದಾದಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ರಿವ್ಯಾಲ್ಯೂಯೇಷನ್ ಹಾಕಬೇಕಾದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮಿನಿಮಮ್ 6% ಮಾರ್ಕ್ಸ್ ಬೀಳಲೇಬೇಕು. 100 ಮಾರ್ಕ್ಸ್ ಪೇಪರ್ ಆದರೆ 6 ಮಾರ್ಕ್ಸ್ ಬೀಳಲೇಬೇಕು. ನಿಮ್ಮದೇನೋ 70 ಮಾರ್ಕ್ಸ್ ಪೇಪರ್ ಆದರೆ 4 ಮಾರ್ಕ್ಸ್ ಯು ಹ್ಯಾವ್ ಟು ಗೆಟ್. ಸೊ ಇದಿಷ್ಟು ತಲೆಯಲ್ಲಿರಲಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.